ಆ್ಯಕ್ಚುಲಿ ನಮ್ಮ ಪೂರ್ವಿಕರು ಅಂದರೆ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ ಫಸ್ಟ್ ಈ ಒಂದು ಅಶ್ವತ್ಥ ಕಟ್ಟೆ ಅಂತ ಮಾಡಿದ್ರು. ಇದನ್ನು ಅಶ್ವತ್ಥ ಕಟ್ಟೆ ಮಾಡಿದ್ಮೇಲೆ ನಮ್ಮ ತಂದೆಯವ್ರ ಕಾಲಾಂತರ ನಮ್ಮ ದೊಡ್ಡಣ್ಣವರು ಜಯಣ್ಣ ಅಂತ ಆರ್ ಕೆ ಮೂರ್ತಿ ಅಂತ ಅವರು ಮುಂದುವರ್ಸ್ಕೊಂಡು ಹೋಗಿ ಇಲ್ಲಿವರೆಗೂ ತೊಗೊಂಬಂದು 34ನೇ ವರ್ಷ. ಆವಾಗಲಿಂದ ಪ್ರತಿ ವರ್ಷವೂ ಈ ಥರ ಮಾಡ್ಕೊಂಡು ಬಂದು ಪ್ರತಿ ವರ್ಷ ಅನ್ನದಾನ ನಾವು ಯಾರಿಂದ ಏನು ಬಯಸೋದಿಲ್ಲ, ಕೊಟ್ಟು ನಮ್ಮ ಇದರಲ್ಲೇ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಯಾವುದೋ ಅಡಚಣೆ ಇದುವರೆಗೂ ಅಷ್ಟೇ ನಮಗೆ ಇಲ್ಲಿ ಎಲ್ಲ ಬಂದವರು ಇದ್ದಾರೆ. ನಮಗೆ ಇದುವರೆಗೂ ಯಾರಿಂದ ಯಾವುದು ಏನು ಅಡಚಣೆ ಆಗ್ತಾರೆ ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದೀವಿ. ಮುಂದೆನೂ ನಮ್ಮ ಮಕ್ಕಳು ಹಂಗೆ ನಡೆಸ್ಕೊಂಡು ಹೋಗಲಿ ಅಂತ ನಮ್ಮ ಆಸೆ. ಎಷ್ಟು ದಿನ ನಡೀತದೆ ಸರ್ ಕಾರ್ಯಕ್ರಮ? 2 days 3 ಡೇಸು ಅಲ್ಲ 2 ಡೇಸೇ. ಇವತ್ತು ನಾಳೆ ಇರುತ್ತೆ. ನಾಳೆ ಮಧ್ಯಾಹ್ನ ಎಲ್ಲ ಊಟಗಳಿರ್ತವೆ. ನಾವು ಹೋಮಗಳು ಎಲ್ಲ ಮಾಡ್ತೀವಿ. ಎಲ್ಲರಿಗೂ ಮಾಡೋ ಅನುದಾನ ಮಾಡ್ತೀವಿ. ಸಾಯಂಕಾಲ ಮಕ್ಕಳಿಂದ ಒಂದು ಏನೋ ಪ್ರೋಗ್ರಾಮ್ ಇಡ್ತೀವಿ. ಡ್ಯಾನ್ಸು, ಭರತನಾಟ್ಯಮ್ ಆ ಥರ ಎಲ್ಲ ಇರ್ತೀವಿ. ಸರ್ ಅನ್ನದಾನ ಅಲ್ಲಿ ಏನೇನು ವೆರೈಟೀಸ್ ಇರುತ್ತೆ? ಎಷ್ಟು ಜನ ಆಗಿರ್ತೀವಿ? ಅನ್ನದಾನದಲ್ಲಿ ಒಂದು 7-8 ವೆರೈಟೀಸ್, ಸ್ವೀಟಿಂದ ಹಿಡಿದು ಎಲ್ಲ. ಎಷ್ಟು ಜನ ಆಗ್ತೀವಿ? ಒಂದು 500-600 ಜನ. ಗಣ್ಯ ವ್ಯಕ್ತಿಗಳ ನಮ್ಮ ರಾಮಲಿಂಗಾರೆಡ್ಡಿ ಅವರು, ಅವ್ರ ಮಗಳು ಸೌಮ್ಯ ರೆಡ್ಡಿ, ಆಮೇಲೆ ನಮ್ಮ ಜಯನಗರ MLA ರಾಮಮೂರ್ತಿಯವರು, ಆಮೇಲೆ ಮುಂಚೆ ಈ ಏರಿಯಾಗೆ ಈ ಸೈಡ್ ಪ್ರೋತ್ಸಾಹ ಆಗಿದ್ದಂಥ ಗೋವಿಂದನಾಡು, ಆಮೇಲೆ ಇಲ್ಲಿ 170 ಮಾಡೋ ರಿಜ್ವಾನ್ ಅವರು, ಇವರೆಲ್ಲ ಬರ್ತಾರೆ. ಸರ್ ಮಕ್ಕಳದ್ದು ಏನು ಪ್ರೋಗ್ರಾಮ್ ಇಕ್ಕಿದ್ರಾ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಹೇಳಿ ಸರ್. ಅದು ಪ್ರತಿ ವರ್ಷವೂ ಮಾಡ್ತೀವಿ. ಮಕ್ಕಳು ಡ್ಯಾನ್ಸು, ಭರತನಾಟ್ಯ, ಕೆಲವು ಟೈಮಲ್ಲಿ ಆರ್ಕೆಸ್ಟ್ರಾ ಇಡ್ತೀವಿ. ಅದರಲ್ಲಿ ಇಲ್ಲಿರೋ ರೋಡಲ್ಲಿ ನಮ್ಮ ಈ ಬೀದಿಯಲ್ಲಿರೋ ಹುಡುಗರೆಲ್ಲ ಡ್ಯಾನ್ಸ್ ಮಾಡೋದು ಇದೆಲ್ಲ ಮಾಡ್ತಾರೆ. ಏನಾದರೂ ಪ್ರೈಸ್ ಇಕ್ಕಿದ್ರಾ ಸರ್ ಅವ್ರಿಗೆ? ಇಲ್ಲ, ಇದರಲ್ಲಿ ಇಡಲ್ಲ. ನಾವು ಈ ಗಣೇಶ ಹಬ್ಬ ಮಾಡ್ತಾರೆ. ಈ ರೋಡಲ್ಲಿರೋ ಹುಡುಗರೆಲ್ಲ ಸೇರಿ ಮಾಡ್ತಾರೆ. ಅವಾಗ ಎಲ್ಲ ಕಾಂಪಿಟೇಷನ್ಗಳು ಅವೆಲ್ಲ ಇರ್ತಾರೆ. ರಂಗೋಲಿ ಕಾಂಪಿಟೇಷನ್ ಅಂತೆ ಎಲ್ಲ ಹೆಣ್ಮಕ್ಳಿಗೆ ಹಿಡಿದು ಲೇಡೀಸ್, ದೊಡ್ಡ ದೊಡ್ಡ ಲೇಡೀಸ್ಗೆ, ಜೆಂಟ್ಸ್ಗೆ ಎಲ್ಲ ಇಟ್ಟು ಮಾಡ್ತಾರೆ ಈ ರೋಡಲ್ಲಿರೋ ಹುಡುಗರು. ನಿಮಗೆ ಈ ಎಲ್ಲ ಮಾಡೋಕ್ಕೆ ಯಾರಾದರೂ ಸಪೋರ್ಟ್ ಇದ್ದಾರಾ ಸರ್? ಸಪೋರ್ಟ್ ಯಾರೂ ಇಲ್ಲ. ನಾವು ನಮ್ಮ ಅಣ್ಣ ಅಂದರು ತಮ್ಮ ಮಕ್ಕಳನ್ನೇ ಯಾರಾದರೂ ಬರ್ತಾರೆ. ಅವ್ರಿಗಿದಾದ್ರು 1,500 ಆ ಥರ ಕೊಡ್ತಾರೆ. ನಮ್ಮ ರಿಲೇಷನಲ್ಲೇ ತುಂಬ ಜನ ನಮಗೆ ಇದು ಮಾಡ್ತಾರೆ. ಸರ್ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ನಿಮ್ಮ ಫ್ಯಾಮಿಲಿಯವ್ರದ್ದು ಸಪೋರ್ಟ್ ಜಾಸ್ತಿ ಇದೆ. ಫ್ಯಾಮಿಲಿಯವ್ರಿಗೆ ಏನು ಹೇಳ್ತೀರಾ? ನಾವು ಅಂಥ ಫ್ಯಾಮಿಲಿಯಲ್ಲಿ ಇದ್ದೀವಿ ಅನ್ನೋದು ಖುಷಿ ನಮಗೆ. ಈ ಥರ ಫ್ಯಾಮಿಲಿ ಸಿಗಬೇಕಂದ್ರೆ ತುಂಬ ಕಷ್ಟ. ನಮ್ಮ ತಂದೆ ತಾಯಿಯವರು, ನಮ್ಮ ಜೊತೆಗೂ ಹುಟ್ಟಿದವರು, ಅಣ್ಣ ಇವರೆಲ್ಲ ತುಂಬ ಸಪೋರ್ಟಿಂದ ಇವತ್ತು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆನೇ ಹೀಗೆ ನನ್ನ ಮಕ್ಕಳು ಹಾಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಮಗೂ. ಎಷ್ಟನೇ ವರ್ಷ ಸರ್ ಇದು? 34ನೇ ವರ್ಷ. 34. ಇದಕ್ಕಿಂತ ಮುಂಚೆ ಯಾರ್ಯಾರು ಇದು ಮಾಡಿದ್ರು ಸರ್? ನಮ್ಮ ದೊಡ್ಡಣ್ಣವ್ರೆ ಮೂರ್ತಿ ಅಂತ ಹೇಳ್ಬಿಟ್ಟು ಜಯಣ್ಣ ಅಂತ ಕರೀತಾರೆ. ಅವರೇ ಅವಾಗಿಂದ ನಡೆಸ್ಕೊಂಡು ಬರ್ತಾ ಇರೋದು. ಈಗ ಅವರು ಲಾಸ್ಟ್ ಇಯರ್ 23 ಇದಾದರು. ಅದಾದಮೇಲಿಂದ ನಾನು, ಅವ್ರ ತಮ್ಮ, ನಮ್ಮ ಅಣ್ಣನ ಮಕ್ಕಳು ಇವರೆಲ್ಲ ಇದ್ದಾರೆ. ಇನ್ನು ಈಗ ತಾನೇ ಜಸ್ಟ್ ಹೋದ್ರು ಮನೆಗೆ ಸಗಣಲ್ಲಿ ಇರೋದು. ಇಲ್ಲೇ ಇದೆ ಇಲ್ಲೇ ನಾವು ಈ ರೋಡಲ್ಲೇ ಇರೋದಿಲ್ಲ. ಸರ್ ಈಗ ರಂಜಾನ್ ಹಬ್ಬನೂ ಐತೆ, ನೀವು ಮಾಡ್ತಾ ಇದ್ದಾರೆ, ಏನಾದರೂ ತೊಂದರೆ ಇದೆ ಸರ್ ಇಲ್ಲಿ ಮಾಡೋಕ್ಕೆ? ಇಲ್ಲ, ನಾವು ಹೇಳ್ದಲ್ಲ ಈ ಮುಂಚೆ ಹುಡುಗರು ಯಾರಿದ್ದಾರೋ ನಮಗೆ ಅವರೆಲ್ಲ ತುಂಬ ಆತ್ಮೀಯರು. ನಮ್ಮ ಮುಸ್ಲಿಂ ಬಾಂಧವರೆಲ್ಲ ಅವ್ರು ಯಾವತ್ತೂ ಇದುವರೆಗೂ ನಮಗೆ ಕೊಟ್ಟಿಲ್ಲ. ನಾವು ಗಣೇಶ ಹಬ್ಬ ಕುಡಿಸ್ಬೇಕು, ಮೆರವಣಿಗೆ ಮಾಡ್ತೀವಿ, ಊರೆಲ್ಲ ಮೆರವಣಿಗೆ ಮಾಡ್ತೀವಿ. ಇದುವರೆಗೂ ಯಾವುದೋ ಆ ಥರ ಸಪೋರ್ಟ್ ಮಾಡ್ತಾರೆ. ಚೆನ್ನಾಗಿ ಮಾಡ್ತೀವಿ, ಇನ್ನೂ ಚೆನ್ನಾಗಿ ಮಾಡಿ ಅಂತ ಸಪೋರ್ಟ್. ದೇವಸ್ಥಾನ ಹೆಸರು ಹೇಳಿ ಸರ್. ದೇವಸ್ಥಾನ ಹೆಸರು? ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನ. ಟ್ರಸ್ಟ್ ಏನಾದರೂ ಇಟ್ಕೊಂಡಿದ್ದೀರಾ? ಇಲ್ಲ, ಟ್ರಸ್ಟ್ ಎಲ್ಲ ಏನಿಲ್ಲ. ನಿಮ್ಮ ಹೆಸರು ಹೇಳಿ ಸರ್. ಉದಯ್ ಕುಮಾರ್ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಚೇತನ್ ಅಂತ ಇವರು, ಜನಾರ್ದನ್ ಅಂತ ಇವರು.